ಅಥಣಿ ಪಟ್ಟಣದಲ್ಲಿ ಗನ್ ತೋರಿಸಿ ಚಿನ್ನದಂಗಡಿ ದರೋಡೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಟ್ರಿ ಪಿಸ್ತೂಲ್ ಸಮೇತ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2 ಕಂಟ್ರಿ ಪಿಸ್ತೂಲ್, 7 ಜೀವಂತ ಗುಂಡು, 5 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಆಗಸ್ಟ್ 26ರಂದು ನಡೆದಿದ್ದ ಘಟನೆ ನಡೆದಿದೆ. ತ್ರಿಮೂರ್ತಿ ಜ್ಯುವೆಲ್ಲರ್ಗೆ ನುಗ್ಗಿ ದರೋಡೆಗೆ ಯತ್ನಿಸಿದ್ದ ಗ್ಯಾಂಗ್ನ ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಮಾಲೀಕನಿಗೆ ಗನ್ ತೋರಿಸಿ ದರೋಡೆಗೆ ಯತ್ನಿಸಿದ ಗ್ಯಾಂಗ್ನ ಪ್ರಕರಣ ಬೆನ್ನತ್ತಿದ್ದ ಅಥಣಿ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಆರೋಪಿ ಪತ್ತೆಗೆ ಶೋಧನೆ ನಡೆಸಿದ ವಿಜಯ್ ಜಾವೇದ್, ಯಶವಂತ್ ಓಂಕಾರ್ ಸೇರಿ 5 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಕಾರು, ಹಣ ಜಪ್ತಿ ಮಾಡಲಾಗಿದೆ. ಆರೋಪಿ ಬಂಧನದ ವೇಳೆ ವಿಜಯ್ ಬಳಿ 2 ಬಂದೂಕು, 7 ಸುತ್ತಿನ ಬುಲೆಟ್ ಪತ್ತೆಯಾಗಿವೆ. ವಿಜಯ್ ಮೇಲೆ 11 ಪ್ರಕರಣ ದಾಖಲಾಗಿವೆ ಎಂದರು. ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ್ ಬಂದಿರುವ ಮಾಹಿತಿ ಇದೆ. ಕಂಟ್ರಿ ಪಿಸ್ತೂಲ್ ಹೇಗೆ ಬರ್ತಿವೆ ಎಂಬುದರ ಕುರಿತು ತನಿಖೆ ಮಾಡುತ್ತೇವೆ ಎಂದರು. 26 ಆಗಸ್ಟ್ ರಂದು ನಮ್ಮ ಅದೇ ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿದ್ದು, ಆಡಗಲೇ ಮಧ್ಯಾಹ್ನ ಒಂದು 2 ಜನ ತ್ರಿಮೂರ್ತಿ ಜ್ಯುವೆಲ್ಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಆಡಗಲೇ ಇದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳ ಪತ್ತೆಗೆ ತಂಡಗಳನ್ನು ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೇದ್ 33 ವರ್ಷ, ಇವನು ವಿಚಿಲ್ ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ದಾಸಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ದಾಸಗಾಂವ್ ಸಾಂಗ್ಲಿ ಅವನು, ಸೂರಜ್ ಬುದಾಳೆ 25 ವರ್ಷ, ಹಾತ್ಕಡ್ಗಳೆ ಕೊಲ್ಹಾಪುರನವನು, ಭರತ್ ಚಂದ್ರಕಾಂತ್ ಕಾಟ್ಕರ್ 39 ವರ್ಷ, ಇವನು ಮಾಳವ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ. ಈ 5 ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಮಹೀಂದ್ರಾ XUV 700 ಕಾರು, ಒಂದು ಮೋಟರ್ ಸೈಕಲ್ಲು ವಶಪಡ್ಕೊಂಡಿರ್ತೀವಿ. ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೇದ್ ನಂತರ 2 ಬಂದೂಕುಗಳು ಕೂಡ ಇದ್ದು, ಅದರಲ್ಲಿ ಒಂದು ಬಂದೂಕನ್ನು 26ನೇ ತಾರೀಕು ಅಥಣಿಗೆ ತೆಗೆದುಕೊಂಡ್ಬಂದು ಆ ಜ್ಯುವೆಲ್ಲರಿ ಮಾಲೀಕರಿಗೆ ಎದುರಿಸಿರುವಂಥದ್ದು. 2 ಬಂದೂಕುಗಳು ಜೊತೆಗೆ 7 ಸುತ್ತಿನ ಲೈವ್ ರೌಂಡ್ಸ್ ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ. ಇದರಲ್ಲಿ ಆರೋಪಿಗಳು ಸ್ವಲ್ಪ ಖತರ್ನಾಕಿದ್ದಾರೆ. ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ 1, ಅವನು 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ. ಅವನ ಮೇಲೆ ಕೊಲೆ ಪ್ರಕರಣಗಳು, ಡಕಾಯಿತಿ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇತ್ತು. ಅದರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ 3, ಇವನು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ, ಯಂಗ್ ಫೆಲೋ 24 ವರ್ಷ. ಇದರ ಜೊತೆಗೆ ಹನುಮಂತ್ ವಾಂಡ್ರೆ, ಇವನು ಕೂಡ ಕುಖ್ಯಾತನಾಗಿದ್ದು, ಇವನ ಮೇಲೆ 2 ಕೇಸ್ ಇದ್ರೂ ಕೂಡ ಅದರಲ್ಲಿ ಒಂದು ಮರ್ಡರ್ ಕೇಸ್ ಇದೆ. ಸೂರಜ್ ಮತ್ತು ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಅವರು ಕೂಡ ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ. ಈ ಒಂದು ಸುಳಿವೆ ಇಲ್ಲದ ಪ್ರಕರಣವನ್ನು ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಕ್ಷಿಪ್ರಗತಿಯಲ್ಲಿ 26ನೇ ತಾರೀಕು ಆಗಿರ್ತಕ್ಕಂಥದ್ದು ಆಲ್ರೆಡಿ ಮುಂಚೆನೇ 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವತ್ತಿನ ದಿವಸ ಇನ್ನೂ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ 2 ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲು ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ
ನಮ್ಮ ಅಥಣಿ DSP ಅವರು, ನಮ್ಮ SSP ಬಸವಗಿ ಅವರು, ಮತ್ತು ಅವ್ರ ತಂಡದವರಾದಂಥ CPI ಅಥಣಿ, ಸಬ್ ಇನ್ಸ್ಪೆಕ್ಟರ್ ಅಥಣಿ ಉಪ್ಪಾರ್, ಮತ್ತು ಆ ಠಾಣೆಯ ಅಪರಾಧ ವಿಭಾಗದ PSI ಕುಮಾರ್ ಹಾಡ್ಕರು, ಮಲ್ಲಿಕಾರ್ಜುನ್ ತಡವಾರು, ಸಿಬ್ಬಂದಿಗಳು ಸೇಮ್ ಲೀಕರ್, ನಾಯಕರು, ಪಾಟೀಲ್, ನಾಲ್ಗೆ, ಮೈಕೂರು, ದರಿಗೌಡರು, ಕುರುಮಠ ಹೊಸಬ, ಶಾರವಾಡ ಹೊಸಬ, ಪೂಜಾರಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದಿಂದ ವಿನೋದ್ ತಕ್ಕಣ ಮತ್ತು ಸಂಘಟನೆಗಳು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ. ಇದಕ್ಕೂ ಕೂಡ ನಾವು ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.